ವೀಕ್ಷಕರೇ, ಮಂಗಳೂರಿನಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ಹೇಗೆ ನಾವು ಆಚರಿಸುತ್ತೇವೆ ಎಂಬುದರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ. ವಿಡಿಯೋವನ್ನು ಪೂರ್ತಿ ನೋಡಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲು ಬೆಳಿಗ್ಗೆದ್ದು ಸ್ನಾನ ಮಾಡಿ ನಾವೆಲ್ಲರೂ ಮಸೀದಿ ಕಡೆಗೆ ಹೋಗುತ್ತೇವೆ. ಹೊಸ ಬಟ್ಟೆಗಳನ್ನು ಧರಿಸಿ ನಾವು ಮಸೀದಿ ಕಡೆಗೆ ಹೋಗುತ್ತಾ ಇದ್ದೇವೆ. ಮಸೀದಿ ಕಡೆ ಹೋದ ನಂತರ ಅಲ್ಲಿ ಮಸೀದಿಯಲ್ಲಿ ಕುಳಿತ ಮೇಲೆ ನಮ್ಮ ಖತೀಬರು ಪ್ರವಚನವನ್ನು ನೀಡಲು, ಈದ್ ಸಂದೇಶವನ್ನು ನೀಡಲು ಮಸೀದಿ ಕಡೆಗೆ ಬರುತ್ತಾರೆ. ಅದೇ ರೀತಿ ನಾಡಿನ ಗಣ್ಯ ವ್ಯಕ್ತಿಗಳು ಸಹ ಬರುತ್ತಾರೆ. ಅದರ ನಂತರ ನಾವು ಜೊತೆ ಸೇರಿ ಈದ್ ನಮಾಜನ್ನು ನಾವು ಮಾಡುತ್ತೇವೆ. ಎಲ್ಲರೂ ಒಟ್ಟಿಗೆ ಸೇರಿ ಈದ್ ನಮಾಜ್ ಮಾಡುತ್ತೇವೆ. ವಿಶೇಷವಾದ ಈದ್ ನಮಾಜ್ ಆಗಿರುತ್ತದೆ. ಅದರಲ್ಲಿ ಈದ್ ನಮಾಜಿನ ಬಳಿಕ ನಮ್ಮ ಖತೀಬರು ಪ್ರವಚನವನ್ನು ನೀಡುತ್ತಾರೆ. ಉತ್ತಮವಾದ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಅವರು ನೀಡುತ್ತಾರೆ. ಪ್ರವಚನದ ಬಳಿಕ ನಾವೆಲ್ಲರೂ ಪರಸ್ಪರ ಆಲಿಂಗನವನ್ನು ಮಾಡುತ್ತೇವೆ. ಶುಭ ಹಾರೈಕೆಯನ್ನು ಸಹ ಕೋರುತ್ತೇವೆ. ನಮ್ಮ ಜೊತೆ ಸೇರಿದಂತಹ ಗಣ್ಯರೊಂದಿಗೆ ನಾವು ಪರಸ್ಪರ ಸೌಹಾರ್ದ ವಿನಿಮಯವನ್ನು ಕೂಡ ನಾವು ಮಾಡುತ್ತೇವೆ. ಈ ಸಲ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಸ್ಪೀಕರ್ ಅವರು ಸಹ ಭಾಗಿಯಾಗಿದ್ದರು. ನಂತರ ಪ್ರೆಸ್ ಮೀಟನ್ನು ಎದುರಿಸಿ ಕೂಡ ಮಾತನಾಡಿದ್ದರು. ಅದೇ ಜೊತೆಗೆ ಐಮಂಡಿ ಸೋಜಾರ್ ಅವರು ಕೂಡ ನಮ್ಮ ಇದರಲ್ಲಿ ಭಾಗಿಯಾಗಿದ್ದರು. ಆಮೇಲೆ ನಾವು ಮನೆಯ ಕಡೆಗೆ ಹೊರಡುತ್ತೇವೆ. ಪರಸ್ಪರ ವಿಶ್ ಮಾಡಿದ ನಂತರ ನಾವೆಲ್ಲರೂ ಮನೆಯ ಕಡೆಗೆ ಹೊರಡುತ್ತೇವೆ. ನಂತರ ಇರುವುದು ಊರಿನಲ್ಲಿ ನಾವು ಸುಂದರವಾಗಿ ಖುಷಿಯಿಂದ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸುತ್ತೇವೆ. ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಅಲ್ಲಿ ಅವರು ತಯಾರಿಸಿದಂತಹ ಖಾದ್ಯವನ್ನು ತಿಂದು ಸಂತೋಷದಿಂದ ನಾವು ಇದನ್ನು ಆಚರಿಸುತ್ತೇವೆ. ಪ್ರತಿಯೊಂದು ಮನೆ ಈದ್ ಮುಬಾರಕ್. ಗೆಳೆಯ ನೌಫಾಲ್ ಇವರ ಮನೆಯಲ್ಲಿ ವಿಶೇಷವಾದ ಒಂದು ಖಾದ್ಯ. ನಮ್ಮೆಲ್ಲ ಗೆಳೆಯರಲ್ಲಿದ್ದಾರೆ. ಎಲ್ಲರೊಮ್ಮೆ ಈದ್ ಮುಬಾರಕ್ ಹೇಳಿ. ಆಮೇಲೆ ನಾವೆಲ್ಲರೂ ಯಾವುದಾದ್ರೂ ಒಬ್ಬರ ಮನೆಯಲ್ಲಿ ಊಟ ಮಾಡಿ, ಬಿರಿಯಾನಿ ಮುದ್ದೆ ಏನಾದರೂ ಒಂದು ಊಟ ಮಾಡಿ ನಾವೆಲ್ಲರೂ ಜೊತೆ ಸೇರಿ ಒಂದು ಗ್ರೂಪ್ ಫೋಟೋವನ್ನೆಲ್ಲ ತೆಗೆದು ನಮಗಿಂತ ಸಣ್ಣ ಮಕ್ಕಳಿಗೆ ಈದಿ ಪೆರ್ನಾಲ್ ಹಬ್ಬದ ಹಣವನ್ನು ಸಹ ಕೊಟ್ಟು ನಂತರ ನಾವು ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ಅಲ್ಲಿ ಕೂಡ ಈದ್ ಆಚರಿಸಿದ್ದೇವೆ. ಒಟ್ಟಿನಲ್ಲಿ ಅಂದು ಪೂರ್ತಿ ಒಂದು ಸಂತೋಷ
ಸಮಯದ ಹಬ್ಬ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.